ವಿಶೇಷವಾಗಿ ಪರಮ ಪೂಜ್ಯ ಶ್ರೀ ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ವಂದನೆಗಳನ್ನು ಅರ್ಪಿಸಿ, ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ನಮನಗಳನ್ನು ಅರ್ಪಿಸಿ, ಕಾರ್ಯಕ್ರಮದಲ್ಲಿ ನೆರೆದಿರುವ ಭಾಗವಹಿಸಿರುವ ಎಲ್ಲ ಬಂಧುಗಳಿಗೂ ಹೃತ್ಪೂರ್ವಕ ನಮನಗಳು. ಕಾರ್ಯಕ್ರಮದೊಳಗೆ ಇಷ್ಟೊತ್ತನ ಏನು ಮಾತಾಡಿದಾರ, ಎಲ್ಲರೂ ಆಧ್ಯಾತ್ಮದ ಬಗ್ಗೆ, ಗುರುವಿನ ಬಗ್ಗೆ ಮಾತಾಡಿದಾರ. ಅವರ ಅನುಭವ, ಅವರ ಮಾತಿಗೆ ನಾವೇನು ಮಾತಾಡಿದ್ವಿ ಅಂದ್ರೆ ಈಗ ಆಭಾಸ ಆಗ್ತದ. ಹಿಂಗಾಗಿ ನಾವೆಲ್ಲ ಸಂಸಾರಿಕರು, ಲೌಕಿಕ ಮಂದಿ. ಈಗ ನಾವೇನಾದ್ರೂ ಮಾತಾಡಿದ್ವಿ ಅಂತಂದ್ರೆ ಈಗೇನದ ಅಗ್ರಿ ರಸವತ್ತಾಗಿ ನೀವು ಅದನ್ನ ಸವಿತಾ ಇದ್ದೀರಿ, ಗುರುವಿನ ಭಕ್ತಿ, ಗುರುವಿನ ಮಹಿಮಾವನ್ನು ಸವಿತಾ ಇದ್ದೀರಿ. ಈಗ ನಾವು ಮಾತಾಡಿದ್ವಿ ಅಂದ್ರೆ ನಿಮ್ಮನ್ನ ಆ ಒಂದು ದಾರಿಯನ್ನು ಬಿಡಿಸಿ ಬೇರೆ ಕಡೆ ತಗೊಂಡು ಬಂದಂಗ ಆಗ್ತದೆ. ಹಿಂಗಾಗಿ ತಮ್ಮೆಲ್ಲರ ಸಮಯವನ್ನ ಹೆಚ್ಚಿಗೆ ತಗೊಳ್ಳಾರ್ದ ಈ ಕಾರ್ಯಕ್ರಮದೊಳಗ ಭಾಗವಹಿಸಕ್ಕೆ ಅನುವು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮೇಲಪ್ಪನವರಾತು, ನಮ್ಮ ಈಶ್ವರನ ಜಂಬಿಗೆ ಅವರು, ಜೊತೆಗೆ ಈ ಮಹಾತ್ಮರು ಏನು ಕೂಡಿದವರು ಜೀವನದ ಬಗ್ಗೆ, ಗುರುವಿನ ಮಹಿಮೆ ಬಗ್ಗೆ ಏನೀಗ ಒಂದಿಷ್ಟು ನಮಗೆ ಬೋಧನೆಯನ್ನ ಮಾಡಿದರೆ ಇವ ನಮ್ಮ ಜೀವನವನ್ನ ಮುಂದೆ ತಗೊಂಡು ಹೋಗುವಂತ ಹಿತನುಡಿಗಳು, ಮಾರ್ಗವನ್ನ ಪ್ರಶಸ್ತ ಮಾಡುವಂತ ಮಾತುಗಳು. ಇಲ್ಲಿ ಬಂದು ನಾವು ತಿಳ್ಕೋಬೇಕಾಗಿರೋದು ಇಷ್ಟ, ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಜೀವನವನ್ನು ತಾವೆಲ್ಲರೂ ಬಲ್ಲಿದ್ದೀರಿ. ಸಾಕಷ್ಟು ಸಂಕಷ್ಟಮಯ, ಸಾಕಷ್ಟು ಸಂಘರ್ಷಮಯ ಜೀವನವನ್ನು ಅವ್ರು ಕಳೆದ್ರು. ಅಂದ್ರ ಅವ್ರಿಗೆ ಅಸಾಧ್ಯ ಇದ್ದಿದ್ದಿಲ್ಲ, ಈ ಜೀವನದ ತೊಂದರೆ ತಾಪತ್ರೆಗಳನ್ನು ಮೀರಿ ನಿಲ್ಲುವುದು ದೊಡ್ಡ ಅಸಾಧ್ಯವಿದ್ದಿದ್ದಿಲ್ಲ ಅದು. ಆದ್ರೆ ಅವರು ಅದನ್ನು ಅನುಭವಿಸಿದರು. ಶಕ್ತಿ ಅವರಿಗೆ ಸಾಕಷ್ಟು ಇತ್ತು, ಈ ಶಕ್ತಿ ತೊಂದರೆ ತಾಪತ್ರೆಗಳನ್ನು ಮೀರಿ ನಿಲ್ಲುವಷ್ಟು. ಆದರೂ ಅವರು ಈ ಭವ ಜೀವನಕ್ಕೆ ಬಂದಾರಂದಾಗ ಇಲ್ಲೇ ಇದನ್ನು ಕಳ್ಕೊಂಡು ಹೋಗಬೇಕು ಅಂತೇಳಿ ನಮಗೆಲ್ಲರಿಗೂ ಒಂದು ಮಾರ್ಗ ಪ್ರಶಸ್ತ ಮಾಡಿದರು. ಜೀವನ ಬಂದಾಯ್ತು ಅಂದಾಗ ನಾವು ಸಣ್ಣ ಪುಟ್ಟ ತೊಂದರೆಗಳು ಬಂದು ಬಿಟ್ರೆ ನಾವು ಭಾಳ ಅಧೀರರಾಗಿಬಿಡ್ತೇವೆ. ಸಮಸ್ಯೆಗಳನ್ನು ನಾವು ಭಾಳ ದೊಡ್ಡದು ಸಮಸ್ಯೆ ಬಂದೈತೆ ನಮಗಂತ ನಾವು ಅನ್ಕೊಂಡ್ಬಿಡ್ತೇವೆ. ಅದಕ್ಕೆ ಅವಾಗ ನಾವು ಗುರುಗಳ ಜೀವನದ ಕಡೆ ನಾವು ಒಂದು ಸ್ವಲ್ಪ ಹೊರಳಿ ನೋಡಬೇಕು. ಅಂತ ಮಹಾತ್ಮರಿಗೆ ತೊಂದರೆಗಳು ತಪ್ಪಿಲ್ಲ, ಅವಾಗ ನಾವು ಅವ್ರನ್ನ ನೆನೆಸ್ಕೋಬೇಕು. ಗುರುಗಳಿಗೆ ತೊಂದರೆ ತಪ್ಪಿಲ್ಲ, ಇಂತಾಗಿ ನಮಗೆ ಇವೆಲ್ಲ ಸಹಜನ. ನಾವು ಮಾಡುವಂತ ಕರ್ಮಗಳಿಗೆ ಅನುಸಾರವಾಗಿ ನಮಗೆ ಬರುವ ತೊಂದರೆಗಳು ಸಹಜನ. ಇಂಥ ಒಂದು ಸಂದರ್ಭದೊಳಗೆ ನಾವು ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು, ಗುರುವೇ ನೀನೇ ಕಾಪಾಡು, ಗುರುವೇ ನೀನೇ ನಮ್ಮನ್ನು ಈ ಒಂದು ಸಂದರ್ಭದಿಂದ ಪಾರು ಮಾಡು ಅಂತೇಳಿ ಗಟ್ಟಿಯಾಗಿ ನಂಬಿಕೊಂಡು ಅವ್ರನ್ನ ಹಿಡ್ಕೊಂಡು ಹೋಗಿದ್ದಾದ್ರೆ ನಾವು ಎಲ್ಲರೂ ಅತ್ಯಂತ ಸರಳವಾಗಿ ಈ ಭವಜೀವನವನ್ನು ದಾಟಿ ಗುರುವಿನ ಕರುಣೆಗೆ ಪಾತ್ರರಾಗ್ತೀವಿ ಅನ್ನುವಂಥದ್ದು ಒಂದು ಸಣ್ಣ ನನಗೆ ತಿಳಿದಷ್ಟು ಬುದ್ಧಿ ವಿಷಯಗಳನ್ನು ತಮ್ಮ ಕೂಡ ಹಂಚಿಕೊಂಡು, ಮೇಲಪ್ಪಣ್ಣರು ಹೇಳಿದ್ರು ಏನೋ ಸಮಾಜದ ಬಗ್ಗೆ ನಾವು ಏನೋ ಮಾಡಾಕತ್ತೀವಿ ಅಂತ ಇಂತ ಅಂತ. ಎಲ್ಲ ನಮ್ಮ ಹಿರಿಯರ ಪುಣ್ಯದ ಫಲ, ಆಮೇಲೆ ಜಗದ್ಗುರುಗಳ ವಿಶೇಷವಾದ ಮಮತೆ ನಮ್ಮನ್ನು ಈ ಒಂದು ಸ್ಥಾನಕ್ಕೆ ತಂದು ಕುಂದಿರ್ಸದ. ಅವರ ಒಂದು ಮಮತೆ ಮತ್ತು ಕರುಣೆ ಐತಿ ಅನ್ನೋದ್ರ ಸಲುವಾಗಿ ನಾವು ನಮ್ಮ ನೀಗಿದಷ್ಟು ಸೇವಾವನ್ನ ನಮ್ಮ ಮೂಲಕ ಗುರುಗಳು ತಮ್ಮ ಕೆಲಸ ತಾವು ಮಾಡ್ಕೊಳಕತ್ತಾರ. ನಮ್ಮನ್ನೊಂದು ನಿಮಿತ್ತ ಮಾತ್ರವಾಗಿ ಈ ಜಗದ ಮೇಲೆ ತಂದು ಕುಂದಿರ್ಸಿದಾರ. ಹೊರತಾಗಿ ಕೆಲಸಗಳು ನಡೆದಿರೋದೆಲ್ಲ ಗುರುವಿನ ಸಂಕಲ್ಪದಂತೆ, ಗುರುವಿನ ಆಶಯದಂತೆ ನಡೀತಾ ಇದೆ. ಆ ಒಂದು ಗುರುವಿನ ಕೆಲಸಕ್ಕೆ ತಾವೆಲ್ಲ ಭಕ್ತರು ಸಹಕಾರ ನೀಡಿದ್ದೀರಿ. ಅವರ ಒಂದು ಆಶಯದಂತ ಏನು ಕೆಲಸಗಳು ನಡೀತಾ ಇದಾವೆ ಶ್ರೀಮಠಕ್ಕೆ, ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಇವತ್ತಿನ ಮಠ ಅತ್ಯಂತ ಸುಸೂತ್ರವಾಗಿ ಎಲ್ಲ ಕೆಲಸ ಕಾರ್ಯಗಳು ನಡ್ಕೊಂಡು ಹೋಗ್ತಾ ಇದ್ದಾವೆ. ಮುಂಬರುವ ಕೆಲವು ದಿನಗಳೊಳಗೆ ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶಯದಂತ ನಮ್ದ ಒಂದು ಕಲ್ಯಾಣ ಮಂಟಪ ಹೆಚ್ಚು ಕಡಿಮೆ ಸಿದ್ಧಗೊಂಡು ಲೋಕಾರ್ಪಣೆಗೆ ತಯಾರಾಗ್ತಾ ಇದೆ. ಮುಂದಿನ 2-3 ತಿಂಗಳೊಳಗೆ ಅದನ್ನು ಲೋಕಾರ್ಪಣೆಯ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ತಗೊಂಡು ತಮ್ಮ ಮಧ್ಯದೊಳಗೆ ನಾವು ಹೊಳ್ಳಿ ಪ್ರಸ್ತುತ ಆಗ್ತೀವಿ. ನೀವೆಲ್ಲರೂ ಈಗ ಹೆಂಗೆ ಸಹಾಯ ಸಹಕಾರ ಕೊಟ್ಟು ಆ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ, ಆ ಲೋಕಾರ್ಪಣೆ ಕಾರ್ಯಕ್ರಮದೊಳಗೂ ತಾವೆಲ್ಲರೂ ಬಂದು ಭಾಗವಹಿಸಿ ಆ ಕಾರ್ಯಕ್ರಮವನ್ನು ನೆರವೇರಿಸಿ ಕೊಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ. ಎಲ್ಲರೂ ನಾವು ಆ ಕಾರ್ಯಕ್ರಮವನ್ನು ಮಾಡಿ ಜಗದ್ಗುರುಗಳ ಕೃಪಾಶೀರ್ವಾದಗಳಿಗೆ ಪಾತ್ರರಾಗೋಣ ಅಂಥೇಳಿ ತಮ್ಗೆ ಮತ್ತೊಮ್ಮೆ ಕೇಳಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಈ ಗುರು ಕರುಣೆಯನ್ನು ನಾವೆಲ್ಲರೂ ಉಣಬಡಿಸಿದ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ
ಈ ಕಾರ್ಯಕ್ರಮದ ರೂವಾರಿಯಾಗಿರುವಂಥ ಮೇಲಪ್ಪನವರು ಮತ್ತು ನಮ್ಮ ಜಂಬಿಗಿ ಹಿರಿಯರಿಗೆ ಮತ್ತು ಈ ಪ್ರತ್ಯಕ್ಷವಾಗಿ ಅಪರೋಕ್ಷವಾಗಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿ ದುಡಿದಂಥ ಪ್ರತಿಯೊಬ್ಬರಿಗೂ ದೀರ್ಘದಂಡ ನಮನಗಳೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಶ್ರೀಮಠದಿಂದ ನಾವು ಒಂದು ಸ್ವಲ್ಪ ಅಲ್ಪ ಕಾಣಿಕೆಗಳನ್ನು ಗುರುವಿನ ಸಾನ್ನಿಧ್ಯಕ್ಕೆ ಅರ್ಪಣೆ ಮಾಡೋಕ್ಕೆ ಬಯಸ್ತಾ ಇದ್ದೀವಿ. ಹಾಗಾಗಿ ಬರೀ ಮೂಳ್ಕೊಡೋನವ್ರು ಪಟ್ಕೊಂಡು ಸರ್ ಒಂದೊಮ್ಮೆ ಮುಗಿಸ್ ನಮಗೆ ದಯವಿಟ್ಟು ಒಂದು ವಿನಂತಿಯನ್ನು ನಾವು ನಿಮ್ಗೆ ಮಾಡ್ಕೊಳ್ತೀವಿ. ನಮಗೆ ಕಾಣಿಕೆ ಬೇಡ್ರಿ, ನಮಗೆ ಬೇಡ್ರಿ. ಗುರುವಿನ ಕಾಣಿಕೆ ಏನೈತಪ್ಪ ಅಂತ ನೀವು ಏನ್ ಕಾರ್ಯಕ್ರಮ ಬಂದಿರಲ್ಲ, ನಮಗ ಅಷ್ಟ ಒಂದು ದೊಡ್ಡ ಆನಂದ ಆಗ್ಯದ. ಜೋರಾದ ಚಪ್ಪಾಳಿಗೆ ಬರಲಿ. ನಮಗೆ ಆದ ಬಹಳ ಮಹತ್ವ ಇದೆ. ನಮಗೆ ನೀವು ಅಲ್ಲಿಂದ ಇಲ್ಲಿಗೆ ಬಂದು ಈ ಕಾರ್ಯಕ್ರಮಕ್ಕೆ ನೀವು ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬ ಕೆಲಸ ಮಾಡಿರಲ್ಲ, ಅದೇ ನಮಗೆ ಸಂತೋಷದ ಅನ್ನುವಂತ ಮಾತನ್ನು ಹೇಳ್ತು. ದಯವಿಟ್ಟು ಫೋಟೋ ತೆಗಿರಿ. ಕಾರ್ಯಕ್ರಮ ಇನ್ನೂ ಬಹಳ ಸನ್ಮಾನ ಮಾಡೋದೈತಿ. ದಯವಿಟ್ಟು ಯಾರು ಎದ್ದು ಹೋಗ್ಬೇಡ್ರಿ. ನಾವು ಹುಡುಗಾರ ಬಂಧುಗಳ ಒಂದು ಅಪೇಕ್ಷೆ ಐತಿ, ಸಂಕಲ್ಪ ಐತಿ.